ನಾನಿವಾಗ ಹೇಳಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಡ್ರೀಮ್ ಡೀಲ್ ಗ್ರೂಪ್ ಎನ್ನುವಂತಹ ಒಂದು ನಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಕ್ಕೆ ಹೊಂಟಿದ್ದೀನಿ. ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಯಾವ ರೀತಿಯಾಗಿ ಹೊರಗಡೆ ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡ್ತೀರೋ, ಅದೇ ಥರ ನಮ್ಮದು ಕೂಡ ಈ ಕಾಮರ್ಸ್ ಅಂಡರಲ್ಲಿ ಬರ್ತಕ್ಕಂಥ ಒಂದು ಕಂಪನಿ. ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ಗೂ ಸಹ ಅಮೆಜಾನು ಈ ಕಾಮರ್ಸ್ ಅಂಡರಲ್ಲೇ ಬಂದಿರತಕ್ಕಂಥದ್ದು, ಫ್ಲಿಪ್ಕಾರ್ಟು ಕೂಡ ಈ ಕಾಮರ್ಸ್ ಅಂಡರಲ್ಲೇ ನಡೀತಕ್ಕಂಥ ಒಂದು ಕಂಪ್ನಿ. ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿ ಗ್ರ್ಯಾಬ್ ಎನ್ನುವಂಥ ಒಂದು ಓನ್ ಆ್ಯಪ್ ಇದೆ. ಇಲ್ಲಿ ಕೂಡ ನೀವೇನು ಮಾಡ್ಬೋದು, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮದು ಕೂಡ ಈ ಕಾಮರ್ಸಲ್ಲೇ ಅಂಡರ್ನಲ್ಲೇ ಬಂದಿರತಕ್ಕಂಥ ಕಂಪನಿ. ಒಟ್ಟು ಒಂದು 10 ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟ್ ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಕಂಪನಿ. ಆ ಪ್ರಾಜೆಕ್ಟ್ಗಳ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್ ಇದೆ, ನಮ್ಮದೇ ಆಗಿರ್ತಕ್ಕಂಥ ಓನು. ಅದೇ ಥರ ಡ್ರೀಮ್ ಡೀಲ್ ಫರ್ನಿಚರ್ಸ್, ಡ್ರೀಮ್ ಡೀಲ್ ಟ್ರೇಡಿಂಗ್ ಅಕಾಡೆಮಿ, ಜುಡಲ್ ಕಿಟ್ ಇದೆ. ಅದೇ ಥರ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಇದ್ದಾರೆ. ಅದೇ ಥರ ನಮ್ಮದೇ ಆಗಿರ್ತಕ್ಕಂಥ ಟೂರಿಸಮ್ ಪ್ಯಾಕೇಜ್ ಕೂಡ ಇದೆ. ನಮ್ಮದೇ ಆಗಿರ್ತಕ್ಕಂಥ ಕಂಪನಿಯ ಒಂದು ಡ್ರೀಮ್ ಟೈಮ್ಸ್ ಅನ್ನುವಂಥ ನ್ಯೂಸ್ ಚಾನಲ್ ಕೂಡ ಇದೆ. ಎಕ್ಸೋ ಪ್ರಾಪರ್ಟಿ ಇದೆ, ಗೋಲ್ಡನ್ ಡೈಮಂಡ್ಸ್ ಇದೆ, ಅದೇ ರೀತಿಯಾಗಿ ಚಿಕನ್ಸ್ ಕೂಡ ಇದೆ. ಹೀಗೆ ಕಂಪನಿ 10 ರೀತಿಯಾಗಿರ್ತಕ್ಕಂಥ ಪ್ರಾಜೆಕ್ಟನ್ನು ಇಟ್ಕೊಂಡು ಬಂದಿರತಕ್ಕಂಥ ಒಂದು ಕಂಪನಿ. ಈ ಕಂಪ್ನಿ ಬರೋದಕ್ಕೆ ಏನೆಲ್ಲ ಮೂಲ ದಾಖಲಾತಿಗಳು ಬೇಕು, ಡಾಕ್ಯುಮೆಂಟ್ಸ್ಗಳು ಬೇಕು, ಲೀಗಲ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಬಂದಿರತಕ್ಕಂಥ ಕಂಪನಿ. ನೀವು ಆ ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಜೊತೆಗೆ ಈ ಡಾಕ್ಯುಮೆಂಟ್ಸ್ ಬಗ್ಗೆ ನಮ್ಮ ಕಂಪನಿ ಎಮ್ ಡಿ ಅವರಾಗಿರ್ತಕ್ಕಂಥ ನಮ್ಮ ಲೀಗಲಿಟಿಯ ಬಗ್ಗೆ ಕಂಪನಿ ಎಮ್ ಡಿ ಅವರಿಗೆ ಹೇಳಿರ್ತಕ್ಕಂಥ ಒಂದು ವಿಚಾರಗಳ ಬಗ್ಗೆ ನಾವು ಸ್ವಲ್ಪ ಒಂದು ವಿಡಿಯೋ ತನಕ ನೋಡ್ಕೊಂಡು ಬರೋಣ. ಬಟ್ ರ್ಯಾಂಡಮ್ ಆಗಿ ಒಂದು ವಿಚಾರ ಕ್ಲಾರಿಟಿ ಅವ್ರು ಹೇಳಿದ್ರು, ನಮ್ಮ TS ಲೀಗಾಲಿಟಿ ಬಗ್ಗೆ ಅವ್ರಿಗೆ ಹೇಳಿದಾಗ ಅವ್ರಿಗೆ ಕ್ಲಾರಿಟಿ ಗೊತ್ತಾಯ್ತು. ಒಂದು ಸ್ವಲ್ಪ ಡೌಟ್ ಇನ್ನೂ ಉಳಿದಿದೆ ಅಂತ ಅವ್ರು ಹೇಳೋದು ಅಲ್ವಾ? ಅದರ ಬಗ್ಗೆ ಒಂದು 2 ನಿಮಿಷ ಮಾತಾಡೋಕೆ ಇಷ್ಟಪಡ್ತೀರಿ ನಾನು. ಇಲ್ಲ, ಒಂದು ಜಸ್ಟ್ ಒಂದು ಕೋರ್ಟ್ ಆರ್ಡರ್ ನೀವು ನೋಡಬಹುದು. ದ ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರು ಡೇಟೆಡ್ 26th March 2025, ದ ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ಅವರು ಕೊಟ್ಟಿರುವಂತಹ ಒಂದು ಆರ್ಡರ್ ಆಗಿದೆ. ಓಕೆ, ಅಲ್ಲಿ ಸೀಲು ನೀವು ನೋಡಬಹುದು. ಜಸ್ಟ್ ಮೇಲೆ ಮಾಡಿ. ಸೊ ನಮ್ಮ ಬಿಸ್ನೆಸ್ ಮಾಡೆಲ್ ನ ಲೀಗಾಲಿಟಿ ನೋಡಿ. ಇವತ್ತಿಗೆ ಹೈಕೋರ್ಟ್ ಆಫ್ ಕರ್ನಾಟಕ, ಯಾವುದೋ ಸೆಷನ್ ಕೋರ್ಟ್, ನಾರ್ಮಲ್ ಕೋರ್ಟ್ ಅಲ್ಲ, ಹೈಕೋರ್ಟ್ ಆಫ್ ಕರ್ನಾಟಕದಲ್ಲಿ ನಮ್ಮ ಲೀಗಾಲಿಟಿ, ನಮ್ಮ GST, ನಮ್ಮ ಟ್ಯಾಕ್ಸೇಷನ್, ಪ್ರತಿ ಒಂದು ಪೇಪರ್ಸ್ ನಾವು ಸಬ್ಮಿಟ್ ಮಾಡಿ, ನಾವು ಪಿಟಿಷನ್ ಫೈಲ್ ಮಾಡಿ ಕೇಸನ್ನ ನಾವು ವಿನ್ ಆಗಿರುವಂತ ಒಂದು ಪೇಪರ್ ಆಗಿದೆ. ವಿಟ್ ಪಿಟಿಷನ್ ನಂಬರು ನೋಡಬಹುದು 7797 ಆಫ್ 2025. ಹೈಕೋರ್ಟ್ ಆಫ್ ಕರ್ನಾಟಕದ ಜಸ್ಟಿಸೇ ಹೇಳಿದೆ ದಿಸ್ ಇಸ್ ಅ ಲೀಗಲ್ ಅಂಡ್ ಪ್ರೂವನ್ ಕಂಪನಿ ಅಂತ. ಸೊ ಐ ಹೋಪ್ ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಓಕೆ, ನೋಡಿದ್ರಲ್ವ ನಮ್ಮ ಕಂಪನಿ ಲೀಗಾಲಿಟಿ ಬಗ್ಗೆ ನಮ್ಮ ಕಂಪನಿ ಎಮ್ ಡಿ ಅವರು ಹೇಳಿರ್ತಕ್ಕಂಥದ್ದನ್ನು. ಹೀಗೆ ನಮ್ಮ ಕಂಪನಿ ಸಾಕಷ್ಟು ಇದುವರೆಗೂ ಒಂದು 37 ಕಡೆ ಬ್ರಾಂಚಸನ್ನು ಹೊಂದಿರತಕ್ಕಂಥದ್ದನ್ನು ನೋಡ್ಬೋದು. ನಮ್ಮ ನಿಯರ್ ಬಂದ್ಬಿಟ್ಟು ನಡಗಲಿಯಲ್ಲಿ ಇತ್ತೀಚೆಗೆ ಹೊಸದಾಗಿ ನಾವು ಒಂದು ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಈ ಬ್ರಾಂಚ್ ಓಪನ್ ಮಾಡೋದಕ್ಕೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಸೆಲೆಬ್ರಿಟೀಸನ್ನು ಕರೆಸಿ ನಾವು ಈ ಬ್ರಾಂಚನ್ನು ಓಪನ್ ಮಾಡಿದ್ದೇವೆ. ಈಗಲೂ ಕೂಡ ನೀವು ಬಂದು ಫಿಸಿಕಲ್ ಆಗಿ ಆ ಬ್ರಾಂಚ್ಗಳನ್ನು ನೋಡ್ಬೋದು. ಅಲ್ಲಿ ಕೂಡ ನಮ್ಮ ಎಂಪ್ಲಾಯೀಸ್ಗಳು ಇರ್ತಾರೆ. ಈಗ ನಮ್ಮ ಕಂಪನಿಯ ಬಗ್ಗೆ ಹೇಳೋದಾದರೆ, ನಮ್ಮ ಕಂಪನಿ ವಿಷನ್ ಬಂದುಬಿಟ್ಟು ನೋಡಿರಿ, 2023ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ. ಕೇವಲ 10,000 ಕಸ್ಟಮರ್ ಇಟ್ಕೊಂಡು ಬಂದಿರತಕ್ಕಂಥ ಒಂದು ಕಂಪನಿ ಈಗ ಸುಮಾರು 4 ಲಕ್ಷ ಕಸ್ಟಮರ್ನ ನಾವು ಹೊಂದಿದ್ದೇವೆ. ನಮ್ಮ ಗುರಿ ಇರ್ತಕ್ಕಂಥದ್ದೇನು, ನಮ್ಮ ವಿಷನ್ ಏನಂತಂದರೆ 2027-28 1 ಕೋಟಿ ಕಸ್ಟಮರ್ನ ರೀಚ್ ಆಗಬೇಕನ್ನುವಂಥ ಒಂದು ಗೋಲನ್ನು ನಾವು ಇಟ್ಕೊಂಡಿದ್ದೇವೆ. ಈ ಕಂಪನಿ ಬಗ್ಗೆ ಹೇಳೋದಾದರೆ, ಇನ್ನು ಇ ಕಾಮರ್ಸ್ ವೆಬ್ಸೈಟ್ ಅಂತಕ್ಕಂಥದ್ದು ನೀವು ಕೂಡ ಆನ್ಲೈನಲ್ಲಿ ಇ ಕಾಮರ್ಸ್ ವೆಬ್ಸೈಟಲ್ಲಿ ಓಪನ್ ಮಾಡಿದ್ರೆ ಡಿ ಗ್ರ್ಯಾಬ್ ಅನ್ನುವಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಕೂಡ ನೀವೇನು ಮಾಡ್ಬೋದು ಅಂತಂದರೆ, ನಿಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ನಮ್ಮ ಕಂಪನಿಯ ಅಂಬಾಸಿಡರ್ ಬಂದ್ಬಿಟ್ಟು ಅನುಶ್ರೀ ಮೇಡಮ್. ಇವರು ಮಹಾನಟಿ ಫಂಕ್ಷನಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿರೋದನ್ನು ನೀವು ನೋಡಿರ್ಬೋದು. ನಮ್ಮ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಆ ಒಂದು ಅನುಶ್ರೀ ಅವರು ಮಾಡ್ತಕ್ಕಂಥ ಒಂದು ಅಡ್ವರ್ಟೈಸ್ ಬಗ್ಗೆ ನಾವು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವಿಡಿಯೋ ತುಣುಕನ್ನು ನಾವು ನೋಡೋಣ. ಡ್ರೀಮ್ ಡೀಲ್ ಡಿ ಗ್ರ್ಯಾಬ್ ಲಾಯಲ್ಟಿ ಪ್ರೋಗ್ರಾಮ್ ಅಲ್ಲಿ ಪ್ರತಿ ತಿಂಗಳು ₹1,000 ಡಿಜಿಟಲ್ ಕೂಪನ್ ಅನ್ನ ಖರೀದಿಸಿ ನಿಮ್ಮ ನೆಚ್ಚಿನ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಅನ್ನ ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ. ನಮ್ಮ ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಯಾರು ಗೊತ್ತಾ?
is none other than ವೆಯ್ಟ್ ಅನುಶ್ರೀ, ಯಾವಾಗ್ಲೂ ನೀವು ಇಂಟರ್ವ್ಯೂ ಮಾಡ್ತೀರಾ, ಇವತ್ತು ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ. ಎಲ್ಲ ಕನ್ನಡಿಗರ ಪ್ರಶ್ನೆ, ನಿಮ್ಮ ಡ್ರೀಮ್ ಬಾಯ್ ಹೇಗಿರ್ಬೇಕು? ಡ್ರೀಮ್ ಸ್ಕ್ರೀನಲ್ಲಿ ಅವನ್ ಚಿತ್ರ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು, ಅಷ್ಟು ಕ್ಲಾರಿಟಿ ಇರ್ಬೇಕು. ಆಚೆ ವೆದರ್ ಹೇಗೆ ಇರ್ಲಿ, ಒನ್ ಟಚ್ ಇಂದ ರೆಸ್ಪಾಂಡ್ ಆಗಿ ನನ್ನ ಕೂಲ್ ಆಗಿಸ್ಬೇಕು. ಅವನ್ ಕೈಯಿಂದ ಸಿಗೋ ನೀರು ಹೆಲ್ದಿ ಮತ್ತು ಕ್ಲಿಯರ್ ಆಗಿರ್ಬೇಕು. ಕಿಚನ್ ಅಲ್ಲಿ ಫ್ರೆಶ್ನೆಸ್ ಇರ್ಬೇಕು. ಅರೆ, ನೀವು ಡ್ರೀಮ್ ಬಾಯ್ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ? ಸಾರಿ ಆಕ್ಚುಲಿ ನಾನು ನನ್ನ ಡ್ರೀಮ್ ಬಾಯ್ ಬಗ್ಗೆ ಅಲ್ಲ, ಡ್ರೀಮ್ ಡೀಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕನಸುಗಳು ಬೇರೆ ಬೇರೆ, ಆದ್ರೆ ಒಂದಾಗಿಸುವ ದಾರಿ ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ಸ್. ಸಂತಸ ಮನೆ ಮನಗಳಲ್ಲಿ. ಓಕೆ, ನೋಡಿದ್ರಲ್ವಾ ಅನಸೂಯ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದನ್ನು. ಹೀಗೆ ನಾವು ಕೂಡ ಏನು ಮಾಡಿದ್ವಿ ಅಂತಂದರೆ, ನಮ್ಮ ಬ್ರಾಂಚಸ್ ಆಗಲೇ ಹೇಳಿದೆ ನಿಮಗೆ, ಒಂದು 37 ಕಡೆ ನಮ್ಮ ಬ್ರಾಂಚಸ್ಸನ್ನು ಓಪನ್ ಮಾಡಿದ್ದೀವಿ ಅಂಥೇಳಿ. ಆ ಒಂದು ಬ್ರಾಂಚಸ್ಸನ್ನು ಓಪನ್ ಮಾಡೋದಕ್ಕೆ ಅನೇಕ ಸೆಲೆಬ್ರಿಟೀಸನ್ನು ನಾವು ಕರೆದು ಇಲ್ಲಿ ಲಾಂಚ್ ಮಾಡಿಸಿದ್ದೇವೆ. UT ಖಾದರಿಂದ ಹಿಡಿದು ಅನೇಕ ಸಿನಿಮಾ ನಟಿಯರನ್ನು ಕೂಡ ಕರೆಸಿ ನಾವು ಬ್ರಾಂಚಸ್ಸನ್ನು ಓಪನ್ ಮಾಡಿರ್ತಕ್ಕಂಥ ಚಿತ್ರವನ್ನು ನೀವು ನೋಡ್ಬೋದು. ಇತ್ತೀಚೆಗೆ ಬಿಗ್ ಬಾಸಲ್ಲಿ ವಿನ್ ಆಗಿರ್ತಕ್ಕಂಥ ಗಿಲ್ಲಿ ನಟರು ಸಹ ನಮ್ಮ ಒಂದು ಬ್ರಾಂಚನ್ನು ಓಪನಿಂಗಿಗೆ ಅವರು ಕೂಡ ಬಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಈ ಚಿತ್ರವನ್ನು ಕೂಡ ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಅನೇಕ ನ್ಯೂಸ್ ಚಾನಲ್ಗಳಲ್ಲಿ ಕೂಡ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಜೊತೆಗೆ ನಾವು ಕೂಡ ಏನು ಮಾಡಿದ್ವಿ ಅಂತಂದರೆ, ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ IPL ಅಲ್ಲೂ ಕೂಡ ಸ್ಪಾನ್ಸರ್ ಮಾಡಿತ್ತು. ಹಾಗೆ ಮಹಾನಟಿ ಫಂಕ್ಷನಲ್ಲಿ ಕೂಡ ಯಾರು ಒಂದು ವಾರದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿರ್ತಾರೋ ಅವರಿಗೆ ಒಂದು 20,000 ರೂಪಾಯಿ ಹೊರತಬಲಿರ್ತಕ್ಕಂಥ ಒಂದು ಫರ್ನಿಚರ್ಸನ್ನು ನಾವು ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೀವು ನೋಡ್ಬೋದು. ಹಾಗೆ ಸರ್ಕಾರಿ ಬಸ್ ಹಿಂದ್ಗಡೆಯೂ ಸಹ ಅಡ್ವರ್ಟೈಸ್ ಕೂಡ ಬರೋದನ್ನು ನೀವು ನೋಡ್ಬೋದು. ಆ ಒಂದು ವಿಡಿಯೋ ತುಣುಕನ್ನು ನೋಡೋಣ. ಹೀಗೆ ಸರ್ಕಾರಿ ಬಸ್ಸುಗಳಲ್ಲಿ ಸಹ ಅಡ್ವರ್ಟೈಸ್ಮೆಂಟನ್ನು ನಾವು ನೋಡ್ಬೋದು. ಈಗಲೂ ಸಹ ನಮ್ಮ ಒಂದು DD ಗ್ರ್ಯಾಬ್ ಆ್ಯಪಲ್ಲಿ ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ DD ಎಲೆಕ್ಟ್ರಾನಿಕ್ಸ್, DD ಫರ್ನಿಚರ್ಸ್, ಪರ್ಫ್ಯೂಮ್ಸ್, ಅದೇ ಥರ ಅಗ್ರಿಕಲ್ಚರ್, ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್, ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಅಲ್ಲ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರ್ತಕ್ಕಂಥ ಈ ಗೊಬ್ಬರಗಳನ್ನು ಸಹ ನೀವು ಏನು ಮಾಡ್ಬೋದು, ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಸರಿ, ಹಾಗಾದರೆ ನಮ್ಮಲ್ಲೇ ಏಕೆ ಪರ್ಚೇಸ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಾಗ, ನೀವು ಪ್ರತಿ ತಿಂಗಳು ಏನು ಮಾಡ್ತೀರಿ ಅಂತಂದರೆ, 1,000 ರೂಪಾಯಿ ಸೇವಿಂಗ್ಸ್ ಮೂಲಕ ನಮ್ಮ ಒಂದು ಕಂಪನಿಗೆ ಜಾಯ್ನ್ ಆಗ್ತೀರಿ. ಯಾಕಂತಂದರೆ ಕೆಲವರು ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಏನಾಗುತ್ತೆ ಅಂತಂದರೆ, ಫಸ್ಟು ಅಮೌಂಟ್ ಕೊಡಬೇಕು, ಅಥವಾ ಮನೆಗೆ ಬಂದ ಮೇಲಾದರೂ ಡೋರ್ ಡೆಲಿವರಿ ಕೊಟ್ಟ ನಂತರನಾದರೂ ಅಮೌಂಟನ್ನು ಫುಲ್ ಕ್ಯಾಶನ್ನು ಕೊಡಬೇಕು. ಆದರೆ ಎಲ್ರಿಗೂ ಸಹ ಒಂದು ಹಣವನ್ನು ಜೋಡಿಸುವಂಥ ಒಂದು ಸಾಮರ್ಥ್ಯ ಇರೋಲ್ಲ. ಆದರೆ ಇಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂತಂದರೆ, ಎಲ್ಲ ವರ್ಗದ ಜನರಿಗೂ ಸಹ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂತಂದರೆ, ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಸೇವಿಂಗ್ಸ್ ಮಾಡ್ತಾ ಅವರ ಮನೆಗೆ ಬೇಕಾಗಿರ್ತಕ್ಕಂತಹ ಎಲೆಕ್ಟ್ರಾನಿಕ್, ಫರ್ನಿಚರ್ಸ್, ಹೋಮ್ ಅಪ್ಲಯನ್ಸ್ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅವರು ಖರೀದಿ ಮಾಡೋದಕ್ಕೆ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಿದ್ದೀವಿ. ಏನಿದು ಅವಕಾಶ ಅಂತಂದರೆ, ಪ್ರತಿ ತಿಂಗಳು 1,000 ರೂಪಾಯಿಯನ್ನು ಉಳಿತಾಯ ಮಾಡ್ತಾ ಹೋಗ್ಬೇಕು. 24 ಕಂತು ಇರುತ್ತೆ. 24 ಕಂತು ಅಂತಂದರೆ ಟೋಟಲ್ ಆಗಿ 24,000 ರೂಪಾಯಿಯನ್ನು ನೀವು ಕಟ್ತೀರಿ. ಸರ್, 24,000ವನ್ನು ನೀವು ಕಟ್ಟಿದರೆ ನಮ್ಮ ಕಂಪನಿ ಏನು ಮಾಡುತ್ತೆ ಅಂತಂದರೆ, ನೀವು ಕಟ್ಟಿರ್ತಕ್ಕಂಥ 24,000ಕ್ಕೆ 10% ಡಿಸ್ಕೌಂಟ್ ಆ್ಯಡ್ ಮಾಡಿ 26,500 ರೂಪಾಯಿ ವರ್ಷದಬಲ್ ಇರ್ತಕ್ಕಂತಹ ಡ್ರೀಮ್ ಡೀಲ್ ಫರ್ನಿಚರ್ಸ್ ಮತ್ತು ಡ್ರೀಮ್ ಡೀಲ್ ಎಲೆಕ್ಟ್ರಾನಿಕ್ ಆ್ಯಂಡ್ ಹೋಮ್ ಅಪ್ಲಯನ್ಸ್, ನಿಮಗೆ ಬೇಕಾಗಿರ್ತಕ್ಕಂಥ, ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ TV, ಫ್ರಿಜ್, ವಾಷಿಂಗ್ ಮಿಷಿನ್, ಮೊಬೈಲು, ಏನು ಬೇಕೋ ಆ ವಸ್ತುಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲಪ್ಪ ನಮ್ಮ ಮನೆಯಲ್ಲಿ ಎಲ್ಲದೂ ಇದೆ ಅಂತಂದರೆ, ಗಂಡ ಹೆಂಡ್ತಿಗೆ ಗೋವಾ, ಕೊಚ್ಚಿ, ಮನಾಲಿಯ ಇಲ್ಲಿಗೆ ಟೂರಿಗೂ ಬೇಕಾದರೂ ನೀವು ಹೋಗ್ಬೋದು. ಇಲ್ಲ ಅಂತಂದರೆ ತಾಯಿ ಮಗುವಿಗೆ ಶಿಕ್ಷಣ 0 to 6 ಇಯರ್ ಇರ್ತಕ್ಕಂಥ ಮಗುವಿಗೆ ಬ್ರೈನ್ ಡೆವಲಪ್ಮೆಂಟ್ಗೋಸ್ಕರ ಏನು ಮಾಡ್ಬೋದು ಅಂತಂದರೆ, ಜೂಡಲ್ ಕಿಟ್ಟನ್ನು ಕೂಡ ಆಯ್ಕೆ ಮಾಡ್ಕೋಬೋದು. ಇಲ್ಲ ಟ್ರೇಡಿಂಗ್ ಅಕಾಡೆಮಿ ಕೋರ್ಸ್ ಇದೆ. ಇವತ್ತು ಆನ್ಲೈನಲ್ಲಿ ಎಜುಕೇಷನ್ ಇಲ್ಲದೆ ಹಣವನ್ನು ಕಳ್ಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದು ಎಜುಕೇಷನ್ ಆ್ಯಪ್ ಇದೆ, ಟ್ರೇಡಿಂಗ್ ಅಕಾಡೆಮಿ ಅನ್ನುವಂಥದ್ದು. ಇದನ್ನಾದರೂ ನೀವು ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಇಲ್ಲಿ ನಮ್ಮಲ್ಲೇ ಯಾಕೆ ಪರ್ಚೇಸ್ ಮಾಡಬೇಕು ಅಂತಂದರೆ, ಅಮೆಜಾನ್, ಫ್ಲಿಪ್ಕಾರ್ಟಲ್ಲಿ ಏನು ಮಾಡ್ತಾನೆ ಅಂತಂದರೆ, ವರ್ಷಕ್ಕೊಮ್ಮೆ ಆಫರ್ ಕೊಡ್ತಾನೆ. ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಪ್ರತಿ ತಿಂಗಳು ಕೂಡ ನಿಮಗೆ ಗಿವ್ ಅವೇ ಅಂಥೇಳಿ ಕೊಡ್ತಾ ಹೋಗ್ತೀವಿ. ಗಿವ್ ಅವೇ ಕಂಪನಿ ಲಾಭಾಂಶದಲ್ಲಿ ಜನರಿಗೆ ರಿಟರ್ನ್ ಆಗಿ
ಬಹುಮಾನದ ರೂಪದಲ್ಲಿ ಗಿವ್ ಅವೇ ಅಂತೇಳಿ ನಾವು ಕೊಡ್ತಾ ಹೋಗ್ತೀವಿ. ಪ್ರತಿ ತಿಂಗಳು ಕೂಡ ನಾವು ಕೊಡ್ತಾ ಹೋಗ್ತೀವಿ. ಏನು ಅಂತಂದರೆ ನೀವು ಈಗ ಒಂದು ತಿಂಗಳಿಗೆ 1,000 ರೂಪಾಯಿ ಕೊಟ್ಟು ನೀವು ಜಾಯ್ನ್ ಆದರೆ ಅಂತಂದರೆ ಈ ತಿಂಗಳಲ್ಲಿ ನಾವೇನು ಪ್ರತಿ ತಿಂಗಳು ಏನು ಮಾಡ್ತೀವಿ ಅಂತಂದರೆ ಡ್ರಾ ಸಿಸ್ಟಮ್ ನಡೆಸ್ತಾ ಹೋಗ್ತೀವಿ. ಆ ಡ್ರಾ ಸಿಸ್ಟಮಲ್ಲಿ ಏನು ಮಾಡ್ತೀವಿ ಅಂತಂದರೆ ನಿಮಗೆ ಒಂದು ಡಿಜಿಟಲ್ ನಂಬರ್ ಕೊಡ್ತೀವಿ. ಆ ಡಿಜಿಟಲ್ ನಂಬರನ್ನು ನಾವು ಡ್ರಾ ಬಾಕ್ಸಲ್ಲಿ ಹಾಕಿಬಿಟ್ಟು ಎವ್ರಿ ಮಂತ್ 2 ಡ್ರಾವನ್ನು ಮಾಡ್ತಾ ಹೋಗ್ತೀವಿ. ಮೊದಲನೇ ಡ್ರಾದಲ್ಲಿ 50 ಮಂದಿಗೆ ಗೋಲ್ಡ್ ರಿಂಗ್ ಕೊಡ್ತೀವಿ, 50 ಮಂದಿಗೆ ಸರ್ಪ್ರೈಸ್ ಗಿಫ್ಟನ್ನು ಕೊಡ್ತೀವಿ. ಇಲ್ಲಿ 50 ಮಂದಿಗೆ 50 ಗೋಲ್ಡ್ ರಿಂಗ್ ಅಂತಂದರೆ ಗೋಲ್ಡ್ ರಿಂಗ್ ಅನ್ನುವಂಥದ್ದು 916 ಆಗಿರುತ್ತೆ. ಮಿನಿಮಮ್ 8,000 ರಿಂದ 8,500 ರೂಪಾಯಿ ವರ್ತಬಲು ಉಂಗುರ ಆಗಿರ್ತದೆ. 916 ಎಲ್ಲಾದರೂ ಚೆಕ್ ಮಾಡಿಸ್ಕೋಬೋದು. 50 ಸರ್ಪ್ರೈಸ್ ಗಿಫ್ಟ್ ಅಂತಂದರೆ 500 ರಿಂದ ಹಿಡಿದು 2,000 ರೂಪಾಯಿ ವಸ್ತು ಯಾವುದಾದ್ರೂ ಬರ್ಬೋದು, ಅದು 50 ಮಂದಿಗೆ ಕೊಡ್ತೀವಿ. ಅದಾದ ನಂತರ ಬಂಪರ್ ಬಹುಮಾನವಾಗಿ ಒಂದು ಪರ್ಸನಿಗೆ ಒಂದು ಟಾಟಾ ಪಂಚ್ ಕಾರ್ ಇದೆ. ಅದು ಅದೃಷ್ಟವಂತರಿಗೆ ಒಬ್ಬ ಪರ್ಸನಿಗೆ ಯಾರಿಗಾದರೂ ಬರ್ಬೋದು, ಅದೃಷ್ಟವಂತರು ನೀವಾಗಿರ್ಬೋದು. ಈ ಥರ ನಾವೇನು ಮಾಡ್ತೀವಿ ಅಂತಂದರೆ ಪ್ರತಿ ತಿಂಗಳು 50 ಗೋಲ್ಡ್ ರಿಂಗ್ 50 ಸರ್ಪ್ರೈಸ್ ಗಿಫ್ಟನ್ನು ಇದು ಕಂಪಲ್ಸರಿ ನಾವು ಮಾಡ್ತಾ ಹೋಗ್ತೀವಿ. ಎಲ್ಲಿವರೆಗೂ ಅಂತಂದರೆ ಇಲ್ಲಿ 4ನೇ ಕಂತಿನವರೆಗೂ 50 ಗೋಲ್ಡ್ ರಿಂಗ್ 50 ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಅದಾದ ನಂತರ 5ನೇ ತಿಂಗಳಿಂದ 25 ಗೋಲ್ಡ್ ರಿಂಗು 25 ಸರ್ಪ್ರೈಸ್ ಗಿಫ್ಟು ಕಂಟಿನ್ಯೂ 24 ಕಂತಿನವರೆಗೂ ಅದು ಕಂಟಿನ್ಯೂ ಇರುತ್ತೆ. ಆದರೆ ಇಲ್ಲಿ ಬಂಪರ್ ಬಹುಮಾನ ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. 2ನೇ ಕಂತಲ್ಲಿ ಏನಾಗಿದೆ ಅಂತಂದರೆ ಬಂಪರ್ ಬಹುಮಾನ 5 ಮಂದಿಗೆ ಐಫೋನ್ ಇದೆ. 3ನೇ ಕಂತಲ್ಲಿ ಮತ್ತೆ ಕಾರ್ ಇದೆ, ಮಾರುತಿ ಸ್ವಿಫ್ಟ್ ಕಾರ್ ಇದೆ. 4ನೇ ತಿಂಗಳಲ್ಲಿ 1,00,000 ರೂಪಾಯಿ ಗೋಲ್ಡ್ ನೆಕ್ಲೆಸ್ಸು 5 ಮಂದಿಗಿದೆ. ಅದಾದಮೇಲೆ 5ನೇ ತಿಂಗಳಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ಪು 1,00,000 ರೂಪಾಯಿದ್ದು 5 ಮಂದಿಗಿದೆ. ಅದಾದಮೇಲೆ 6ನೇ ತಿಂಗಳಲ್ಲಿ 3 ಲ್ಯಾಪ್ಟಾಪ್ ಇದೆ. 7ನೇ ತಿಂಗಳಲ್ಲಿ ಹೋಮ್ ಅಪ್ಲಯನ್ಸಸ್ ಇದೆ. 6ನೇ ತಿಂಗಳಲ್ಲಿ ಒಂದು ಬೈಕ್ ಇದೆ. 9ನೇ ಕಂತಲ್ಲಿ ಏನಿದೆ 50,000 ರೂಪಾಯಿ ವರ್ತಬಲ್ ಗೋಲ್ಡ್ ನೆಕ್ಲೆಸ್ ಇದೆ. ಅದಾದಮೇಲೆ ಟ್ಯಾಕ್ಟ್ರಿ ಇದೆ, ಆಮೇಲೆ ಬೈಕ್ ಇದೆ, ಆಮೇಲೆ ಸ್ಕೂಟಿ ಇದೆ, ಸ್ಕೂಟಿ ಇಬ್ಬರಿಗೆ, ಆಮೇಲೆ ಹೋಮ್ ಅಪ್ಲಯನ್ಸ್ ಇದೆ, ಆಮೇಲೆ 1,00,000 ರೂಪಾಯಿ ಗೋಲ್ಡ್ ನೆಕ್ಲೆಸ್ ಇದೆ, ಆಮೇಲೆ ಬೈಕ್ ಇದೆ, 2 ಬೈಕ್ ಇದೆ, ಮತ್ತು ಸ್ಕೂಟಿ, ಮತ್ತು ಥೈಲ್ಯಾಂಡ್ ಟ್ರಿಪ್ಪು, ಮತ್ತು ಬೈಕು, ಮತ್ತು ಗೋಲ್ಡ್ ನೆಕ್ಲೆಸ್ಸು, ಮತ್ತು ಕಾರು, ಮತ್ತು ಇಲ್ಲಿ ಒಂದು ಸೈಟ್ ಇದೆ. ಇದು ಮಿನಿಮಮ್ 10,00,000 ರೂಪಾಯಿಯಿಂದ 10 ರಿಂದ 11 ಲಕ್ಷ ರೂಪಾಯಿ ಸೈಟ್ ಇದೆ. ಅದಾದಮೇಲೆ 2 BHK ಫ್ಲ್ಯಾಟ್ 25 ಲಕ್ಷ ರೂಪಾಯಿ ವರ್ತಬಲ್ ಇರ್ತಕ್ಕಂಥ 2 BHK ಫ್ಲ್ಯಾಟು ಒಬ್ಬರಿಗಿದೆ. ಅದಾದಮೇಲೆ ಮತ್ತೆ 1,00,000 ರೂಪಾಯಿ ವರ್ತಬಲ್ ಗೋಲ್ಡ್ ನೆಕ್ಲೆಸ್ ಇದೆ. ಅದಾದಮೇಲೆ ಒಂದು ಮಾರುತಿ ಕಾರ್ ಇದೆ. ಇವಿಷ್ಟು ಅದೃಷ್ಟವಂತರಿಗೆ ಬರ್ತಕ್ಕಂಥ ಒಂದು ಬಹುಮಾನ. ಇದನ್ನು ನಾವು ಸಂಸ್ಥೆಗೆ ಕೊಡ್ತಕ್ಕಂಥ ಗಿವ್ ಅವೇ ಅಂಥೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು ಕಂಡೀಷನ್ ಅಪ್ಲೈ ಆಗುತ್ತೆ. ಯಾರಿಗೇ ಆಗಲಿ ಕಾರು ಅಥವಾ ಬೈಕು ಅಥವಾ ಸೈಟು ಮನೆ ಯಾರಿಗೆ ಬರುತ್ತೋ ಅವ್ರು ಏನು ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಒಂದು ರಿಜಿಸ್ಟ್ರೇಷನ್ ಖರ್ಚನ್ನು ಅವರೇ ಮಾಡ್ಕೋಬೇಕು. ಅವರೇ ಸರ್ಕಾರಕ್ಕೆ ಕಟ್ಟತಕ್ಕಂಥ 30% ಟ್ಯಾಕ್ಸನ್ನು ಗ್ರಾಹಕರು ಯಾರಿಗೆ ಬಹುಮಾನ ಬಂದಿರ್ತದೋ ಅವರೇ ಅದನ್ನು ಪೇ ಮಾಡಬೇಕು. ಇಲ್ಲಿ ಮನೆ ಬಂತು ಅಂತಂದರೆ ನಿಮಗೆ ಮಂಗಳೂರಲ್ಲಿ ಕಟ್ಟಿರ್ತಕ್ಕಂಥ ಮನೆ ರೆಡಿ ಇರುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಇಲ್ಲಪ್ಪ ನಮಗೆ ದೂರ ಆಗುತ್ತೆ ಅಂತಂದರೆ ನೀವೇನು ಮಾಡ್ಬೋದು, ನಿಮ್ಮ ಊರಲ್ಲಿ ಇರ್ತಕ್ಕಂಥ ನಿಮ್ಮ ಹೆಸರಲ್ಲಿ ಜಾಗ ಇತ್ತು ಅಂತಂದರೆ ನಮ್ಮ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಬಂದು ಮನೆಯನ್ನು ಕಟ್ಕೊಟ್ಟು ಹೋಗ್ತಾರೆ. ಅಲ್ಲಿ ಬೇಕಾಗಿರ್ತಕ್ಕಂಥ ದಾಖಲಾತಿಗಳನ್ನು ಅಲ್ಲಿನ ಮುನ್ಸಿಪಾಲ್ಟಿಯಿಂದ ಪಟ್ಟಣ ಪಂಚಾಯತಿಯಿಂದ ಕೊಡಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮದಾಗಿರ್ತದೆ. ಇದಿಷ್ಟು ನಮ್ಮ ಒಂದು ಕಂಪನಿಯ ಒಂದು ಗಿವ್ ಅವೇ ಬಗ್ಗೆ ಇರತಕ್ಕಂಥ ವಿಚಾರ. ಇಲ್ಲಿ 24 ಕಂತಲ್ಲಿ ಕೂಡ 24 ಸಾರಿನೂ ನಿಮಗೆ ಬಂದರೆ, ನಿಮ್ಮ ನಂಬರಿಗೆ ಬಹುಮಾನ ಬಂದರೆ ಬಹುಮಾನ ಕೊಡೋದಕ್ಕೆ ನಮ್ಮ ಕಂಪನಿ ಸಿದ್ಧವಾಗಿದೆ. ಇಲ್ಲಿ ಇನ್ನೊಂದು ಹೇಳೋದಕ್ಕೆ ಏನು ಹೇಳ್ತೀನಿ ಅಂತಂದರೆ 24ನೇ ಕಂತಲ್ಲಿ ನಿಮಗೆ ಕಾರ್ ಬಂತು ಅಂತಂದರೆ ಕಾರ್ ಕೊಡೋದ್ರ ಜೊತೆಗೆ ನಿಮಗೆ ಹೇಳಿದೆ 24 ಕಂತು ಕಟ್ಟಿರ್ತೀರಿ. 24 ಕಂತಿಗೆ ಎಷ್ಟಾಗಿರುತ್ತೆ ಅಂತಂದರೆ 24,000 ಆಗಿರುತ್ತೆ. 24,000ಕ್ಕೆ ಮತ್ತೆ 10% ಆ್ಯಡ್ ಮಾಡಿ 26,500 ರೂಪಾಯಿ ವರ್ತಬಲ್ ಪ್ರಾಡಕ್ಟು ಕೂಡ ನಿಮ್ಮ ಮನೆಗೆ ಹೋಮ್ ಡೆಲಿವರಿಯನ್ನು ನಾವು ಕೊಡ್ತೀವಿ. ಮಧ್ಯದಲ್ಲಿ ಏನಾದರೂ 1 ಕಂತು 2 ಕಂತು ಕಟ್ಟಿ ಬಿಟ್ಟರೆ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಹಣ ಹಿಂತಿರುಗಿಸೋದಿಲ್ಲ. ಇನ್ನು ಮಿನಿಮಮ್ ಅಂತಂದರೆ ಇಲ್ಲಿ 2 ಬಹುಮಾನಗಳಿಗೆ ಮಾತ್ರ ಎಕ್ಸ್ಚೇಂಜ್ ಆಫರ್ ಇರುತ್ತೆ. ಏನು ಅಂತಂದರೆ ಒಂದು ಟ್ಯಾಕ್ಟ್ರಿ, ಇನ್ನೊಂದು ಥೈಲ್ಯಾಂಡ್ ಟ್ರಿಪ್. ಇವು 2ಕ್ಕೆ ಮಾತ್ರ ಏನು ಅಂತಂದರೆ ಒಂದು ಎಕ್ಸ್ಚೇಂಜ್ ಆಫರ್ ಇದೆ. ಏನು ಅಂತಂದರೆ ಈ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ಈ ಟ್ಯಾಕ್ಟ್ರಿ ಬಂದರೆ ಅವರು ಇದ್ರ ಬದಲಾಗಿ ಏನು ಮಾಡ್ಬೋದು ಅಂತಂದರೆ ಬೇರೆ ವೆಹಿಕಲನ್ನಾಗಲಿ ಅಥವಾ ಗೋಲ್ಡ್ ಆಗಲಿ ಪರ್ಚೇಸ್ ಮಾಡ್ಬೋದು. ಥೈಲ್ಯಾಂಡ್ ಟ್ರಿಪ್ಪಿಗೆ ಕೆಲವರು ಏಜ್ ಆಗಿರುತ್ತೆ, ಹೋಗೋಕ್ಕಾಗಲ್ಲ, ವೀಸಾ ಪಾಸ್ಪೋರ್ಟ್ ಸಮಸ್ಯೆ ಇರುತ್ತೆ. ಇದಕ್ಕೂ ಕೂಡ ಏನು ಮಾಡೋದು, ಅದಕ್ಕೆ ಹೋಗಿ ಬರ್ತಕ್ಕಂಥ ಖರ್ಚಿಗೆ ಏನಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಇವೆರಡಕ್ಕೆ ಮಾತ್ರ ಆಪ್ಷನ್ ಇದೆ. ಇನ್ನುಳಿದಿರ್ತಕ್ಕಂಥವು ಯಾವ ಬಹುಮಾನ ಬಂದಿರ್ತದೋ ಆ ಬಹುಮಾನವನ್ನು ಕಂಪಲ್ಸರಿಯಾಗಿ ಅವರು ಯಾರಿಗೆ ಬಂದಿರುತ್ತೋ ಅವರು ಅದನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಿ ನಾವು ಡ್ರಾ ಸಿಸ್ಟಮ್ ಹೇಗೆ ನಡೆಸ್ತೀವಿ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಒಂದು ಡ್ರಾ ನಡೀತಕ್ಕಂಥ ಒಂದು ವಿಡಿಯೋ ತುಣುಕ ಇದನ್ನು ನಾವು ನೋಡ್ತಾ ಹೋಗೋಣ.
ಈಗ ಈಗ ತಿರುಗಿ ಸ್ವಲ್ಪ ರೊಟೇಟ್ ಮಾಡಿ ಕಾಯನ್ನ. ಓಕೆ, ಸೀಸನ್ ಕೋಡ್ ಆಗಿದೆ F322272 322272. ಎರಡನೇ ಒಂದು ಅದೃಷ್ಟಶಾಲಿ ವಿಜೇತರ ಸಂಖ್ಯೆ ಆಗಿದೆ 32272. ನೋಡಿದ್ರಲ್ಲ, ಇದೇ ಥರ ಡ್ರಾ ನಡೆಯುತ್ತೆ. ನೀವು ಕೂಡ ಅಲ್ಲಿ ಬಂದು ಡ್ರಾದಲ್ಲಿ ಭಾಗವಹಿಸ್ಬೋದು. ಇಲ್ಲಿ ಕಂಪ್ನಿಯವರು ಯಾವುದೇ ಕಾರಣಕ್ಕೂ ಡ್ರಾವನ್ನು ತೆಗೆಯಲ್ಲ. ಯಾರು ನೋಡೋಕ್ಕೆ ಬಂದಿರ್ತಾರೋ ಅವ್ರ ಕೂಡನೇ ಡ್ರಾವನ್ನು ಮಾಡಿಸ್ತಾರೆ. ಇದುವರೆಗೂ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಬಹುಮಾನಗಳನ್ನು ನಾವು ಕೊಟ್ಟಿದ್ದೇವೆ. ಸಾಕಷ್ಟು ಕಾರುಗಳನ್ನು ಕೊಟ್ಟಿದ್ದೇವೆ, ಸಾಕಷ್ಟು ಉಂಗುರಗಳನ್ನು ಕೊಟ್ಟಿದ್ದೇವೆ, ಗೋಲ್ಡ್ ರಿಂಗ್ಸನ್ನು, ಸಾಕಷ್ಟು ಬೈಕ್ಸ್ ಅಂತೂ ಸಾಕಷ್ಟು ಕೊಟ್ಟಿದ್ದೇವೆ. ಈ ಎಲ್ಲ ಚಿತ್ರಗಳನ್ನು ನೀವು ನೋಡ್ಬೋದು. ನಮ್ಮ ಮೇನ್ ಬ್ರಾಂಚ್ ಆಫೀಸರ್ ಬಂದುಬಿಟ್ಟು ಮಂಗಳೂರು, ಬೆಂಗಳೂರು ಮತ್ತು ಮೈಸೂರಲ್ಲಿ ಮೇನ್ ಬ್ರಾಂಚ್ ಆಫೀಸ್ ಅದಾವೆ. ಇತ್ತೀಚೆಗೆ ನಾವು ನೆಲಮಂಗಲದಲ್ಲಿ ಕೂಡ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಸಹ ನಾವು ಅಲ್ಲಿ ಓಪನಿಂಗ್ ಮಾಡಿದ್ದೀವಿ. ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನಾವು ಒಂದು ವಿಡಿಯೋ ತುಣುಕಿನ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ನಾವು ನೋಡೋಣ. ಓಕೆ, ನೋಡಿದ್ರಲ್ಲ, ಅದೇ ಥರ ಇತ್ತೀಚೆಗೆ ನಮ್ಮ ಗೂಗಲ್ ಟಿ ವಿಯನ್ನು ದಿನೇಶ್ ಗುಂಡ್ರಾವ್ ಅವರು ಲಾಂಚ್ ಮಾಡಿರ್ತಕ್ಕಂಥ ವಿಡಿಯೋ ತನಕನ್ನು ನೋಡ್ಬೋದು ನೀವು. ಗೂಗಲ್ ಜೊತೆ ಟೈಅಪ್ ಆಗಿರ್ತಕ್ಕಂಥ ಟಿ ವಿ ಗೂಗಲ್ ಟಿ ವಿ, ಅದನ್ನು ಲಾಂಚ್ ಮಾಡಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು. ದಿನೇಶ್ ಗುಂಡ್ರಾವ್ ಅವರು ಸಹ ಬಂದು ಲಾಂಚ್ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು. ನಾರ್ಮಲ್ ಇವಾಗ ಈ ಟಿವಿ ಕಾಂಪಿಟೇಟಿವ್ 43 ಇಂಚ್ ಇದೆ ಇದು. ವಿ ಆರ್ ಸೆಲ್ಲಿಂಗ್ ಇಟ್ ಫಾರ್ ಲೈಕ್ 24,000. ಇವಾಗ 55 ಇಂಚ್, ಅದು ನಾವು ಆಲ್ಮೋಸ್ಟ್ 32,000. ಇದು 32 ಇಂಚ್ ಇದೆ, 40 ಇಂಚ್ ಇದೆ, 5 ವೇರಿಯಂಟ್ ವಿತ್ ವಿ ಆರ್ ಲಾಂಚಿಂಗ್ ಆರ್ ಮೊಬೈಲ್ ಫೋನ್ಸ್ ಆಸ್ ವೆಲ್. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್. ನೋಡಿದ್ರಲ್ವಾ, ಅದೇ ಥರ ಸಾಕಷ್ಟು ಮಹಾನಟಿ ಫಂಕ್ಷನ್ ಅಲ್ಲಿ ಊರಲ್ಲಿ ಮಳೆಗಾಳಿ ಬಂದ್ರು ಪವರ್ ಕಟ್ ಮಾಡ್ತಾರೆ. ಈ ಪವರ್ ಇದ್ರೆ ಪವರು ಎವರ್ ಆಗಿರುತ್ತೆ. ಡ್ರೀಮ್ ಡೀಲ್ UPS ಈಗಲೇ ನಿಮ್ಮದಾಗಿಸಿಕೊಳ್ಳಿ. ಹಾಯ್, ಹಲೋ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ನಾನು ರೀಸೆಂಟ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ನಾನು ಕೆಲಸ ಹುಡುಕ್ತಾ ಇದ್ದೆ ಅಂತ. ಆಗ ನನಗೆ ಎಷ್ಟೊಂದು DMs ಬಂದಿತ್ತು, ಯಾವುದಾದ್ರೂ ವೇಕೆನ್ಸಿ ಇದ್ರೆ ಹೇಳಿ, ನಾವು ಕೂಡ ಅಪ್ಲೈ ಮಾಡ್ತೀವಿ ಅಂತ. ನನಗೆ ರೀಸೆಂಟಾಗಿ ಡ್ರೀಮ್ ಡೀಲ್ ಗ್ರೂಪ್ ಅವ್ರ ಬಗ್ಗೆ ಗೊತ್ತಾಯಿತು. ಇದು ಯಾವುದೇ ಥರ ಫೇಕ್ ಪ್ಲಾಟ್ಫಾರ್ಮ್ ಅಲ್ಲ, ಇದು ಟ್ರಸ್ಟೆಡ್ ಪ್ಲಾಟ್ಫಾರ್ಮ್. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಜನ ಎಲ್ಲ ಜಾಬ್ ವಿಷಯದಲ್ಲಿ ಹೆಂಗೆ ಸ್ಕ್ಯಾಮ್ ಆಗ್ತಾರೆ ಅಂತ. ಬಟ್ ನೀವು ಇವ್ರನ್ನ ನಂಬೋದು, ಬಿಕಾಸ್ ಇವ್ರ ಹತ್ರ 30+ ಬ್ರಾಂಚ್ ಆಫೀಸ್ ಇದೆ. ಆ್ಯಂಡ್ ರೀಸೆಂಟಾಗಿ ಬ್ಯಾಂಗ್ಳೂರ್ ಇಂದಿರಾನಗರಲ್ಲಿ ಹೊಸ ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ಜಾಬ್ ವೇಕೆನ್ಸೀಸ್ ಇದೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್ ಜಾಬ್ಸ್ಗೆ ಅಪ್ಲೈ ಮಾಡ್ಬೋದು. ಅಂಡ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕೂಡ ಅವೈಲೇಬಲ್ ಇದೆ. ಲ್ಯಾಪ್ಟಾಪ್ ಇರಲೇಬೇಕು ಅಂತ ಕಂಪಲ್ಸರಿ ಏನಿಲ್ಲ, ಬಟ್ ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ರೆ ಸಾಕು, ನೀವು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ, ಇವರು ಜಿ ಕನ್ನಡದಲ್ಲಿ ಬರ್ತಿತ್ತಲ್ಲ ಮಹಾನಟಿ ಶೋ, ಅದಕ್ಕೆ ಒನ್ ಆಫ್ ದ ಸ್ಪಾನ್ಸರ್ ಇವರು. ಸೊ ನಾನು ಅವ್ರ ಪೇಜ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಾಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಅವ್ರ ಬಯೋದಲ್ಲಿ ಹೋದ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನೀವು ಆ ಫಾರ್ಮ್ನ ಫಿಲ್ ಮಾಡಿದ್ರೆ ಅವ್ರ ಟೀಮ್ ಕಡೆಯಿಂದ ನಿಮ್ಗೆ ಕಾಲ್ ಬರುತ್ತೆ. ಸೊ ಲವ್ ಯು ಆಲ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ, ಬೈ ಬೈ. Dream Deal Group Best Performer of the Week. Dream Deal Group ವತಿಯಿಂದ ಫ್ರೀ ಲಾಯಲ್ಟಿ ಪ್ರೋಗ್ರಾಮ್ ಸಬ್ಸ್ಕ್ರೈಬ್
ಸಬ್ಸ್ಕ್ರಿಪ್ಷನ್ ಜೊತೆಗೆ 20,000 ರೂಪಾಯಿ ಮೌಲ್ಯದ ಫರ್ನಿಚರ್ ಪ್ರಾಡಕ್ಟ್ಸ್ ನಿಮ್ಮದಾಗಿದೆ. ಡ್ರೀಮ್ ಡೀಲ್, ನಿಮ್ಮ ಕನಸು ನಮ್ಮ ಜವಾಬ್ದಾರಿ. ಓಕೆ ನೋಡಿದ್ರಲ್ವಾ, ನೀವು ಕೂಡ ನಮ್ಮ ಒಂದು ಡ್ರೀಮ್ ಡೀಲ್ ಸಂಸ್ಥೆಯ ಗ್ರಾಹಕರಾಗಿ ನೀವು ಕೂಡ ಸಾಕಷ್ಟು ಬಹುಮಾನಗಳನ್ನು